ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಡಾಬಾಗಳಲ್ಲಿ ಕೊಡ್ತಾರೆ ಅಲ್ವಾ ದಾಲು, ನಮಗೆ ಘೀ ರೈಸ್ಗಾಗಲಿ, ಕುಷ್ಕಾಗಾಗಲಿ, ಪ್ಲೈನ್ ರೈಸ್ಗೆ ಆಗಲಿ, ಚಪಾತಿಗೆ ಪ್ರತಿಯೊಂದಕ್ಕೂ ದಾಲ್ ಕೊಡ್ತಾರೆ ಅಲ್ವಾ. ಸೊ ಅದೇ ಥರ ದಾಲನ್ನು ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಸ್ವಲ್ಪ ಚೇಂಜಸ್ ಬರ್ತಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಬರ್ತಿದೆ. ಸೊ ಈ ದಾಲನ್ನ ಘೀ ರೈಸ್ಗೆ, ಕುಷ್ಕಾಗಳಿಗೆ, ಪ್ರತಿಯೊಂದಕ್ಕೂ ಹೋಟೆಲ್ಗಳಲ್ಲಿ ಸ್ಪೆಷಲಿ ಡಾಬಾಗಳಲ್ಲಿ ಜಾಸ್ತಿ ಕೊಡ್ತಾರೆ ಈ ಥರ ದಾಲನ್ನ. ಆ ಥರ ದಾಲನ್ನ ನಾವು ಮನೇಲಿ ಕ್ವಿಕ್ಕಾಗಿ ಯಾವ ಥರ ಮಾಡ್ಬೋದು ಅಂತ ನೋಡ್ಕೊಬರೋಣ ಬನ್ನಿ, ಏನೆಲ್ಲ ಬೇಕು ಅದಕ್ಕೆ ಅಂತ. ನಾನಿಲ್ಲಿ ಬೆಳ್ಳುಳ್ಳಿ 15ರಿಂದ 20 ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಿಮಿರಿ, ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ, 3ರಿಂದ 4 ಹಸಿಮೆಣಸಿನ್ಕಾಯಿ, ಇದರಲ್ಲಿ ಆ್ಯಪಲ್ ಟೊಮಾಟೊ, ಹುಳಿ ಟೊಮೊಟೊ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಆ್ಯಪಲ್ ಟೊಮೊಟೊ 2 ಹಾಕಿ, ಹುಳಿ ಟೊಮೊಟೊ 3 ಹಾಕಿ ಚೆನ್ನಾಗಿ ಹುಳಿ ಬರುತ್ತೆ. ಮತ್ತು ನಾನಿಲ್ಲಿ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಶ್ಮೀರಿ ಲಾಲ್ ಮಿರ್ಚು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ, ನಾವು ತೊಗರಿಬೇಳೆಯಲ್ಲಿ ಗಣೇಶ್ ತೊಗರಿಬೇಳೆನ ಯೂಸ್ ಮಾಡ್ತಿದ್ದೀನಿ, ಸಖತ್ ಟೇಸ್ಟ್ ಬರುತ್ತೆ. ಸೊ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ ಬಿಸಿಯಾಗಕ್ಕೆ ಇಟ್ಟಿದ್ದೆ ನೀರು ಬಿಸಿ ಆದಮೇಲೆ ಏನೆಲ್ಲ ನಾವು ತೋರಿಸಿದ್ನೋ ಅದೆಲ್ಲ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಟಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಿಮಿರಿ, ಏನೆಲ್ಲ ತೊಗೊಂಡಿದ್ದೀವಿ ನಾವು, ಹುಣಸೆಹಣ್ಣು, ಇದನ್ನೆಲ್ಲ ಹಾಕ್ಬಿಡ್ತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಆಗಲಿ ಫ್ರೆಂಡ್ಸ್, ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಚೆನ್ನಾಗಿ ಇದೆಲ್ಲ ಬಾಯ್ಲ್ ಆಗೋಕ್ಕೆ ಕೊಡಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಸ್ಪೈಸಸ್ಸನ್ನೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಜೀರಿಗೆ, ಕಪ್ ಮೆಣಸು, ಸ್ವಲ್ಪ ಅಕ್ಕಿ, ಮತ್ತು ಕರ್ಬೇವಿನ ಸೊಪ್ಪು, ಮತ್ತು ಬಂದುಬಿಟ್ಟು ಸ್ವಲ್ಪ ಏನು ಒಗ್ಗರಣೆಗೆ ನಾವು ಸಾಸಿವೆ ತೊಗೊತೀವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮ್ಮ ಸೈಡು ಸಾಂಬಾರು ಮಸಾಲೆ ಅಂತಾರೆ, ಸೊ ನಮ್ಮ ಸೈಡು ಜೀರಾ ಮೆಥಿ ಅಂತಾರೆ, ಅಷ್ಟೇ ಡಿಫ್ರೆನ್ಸು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಸ್ವಲ್ಪ ಬಾಯ್ಲ್ ಆಗೋಕೆ ಕೊಟ್ಟಿದ್ದೆ, 5 ನಿಮಿಷ ಚೆನ್ನಾಗಿ ಕುದಿ ಬರ್ತಿದೆ ನೋಡಿ, ಕುದಿ ಬರೋವರೆಗೂ ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ಲಾಸ್ಟಲ್ಲಿ ಬೇಳೆ ಹಾಕೋಣ ಫ್ರೆಂಡ್ಸ್. ಈ ಥರ ಲಾಸ್ಟಲ್ಲಿ ಬೇಳೆ ಹಾಕೋದ್ರಿಂದ ಬೇಳೆ ಬೇಗ ಸಾಫ್ಟ್ ಆಗುತ್ತೆ, ಯಾಕಂದರೆ ಉಪ್ಪಾಗಿಬಿಟ್ರೆ ಬೇಳೆ ಸಾಫ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಉಪ್ಪೆಲ್ಲ ಅದಕ್ಕೂ ಹಿಡಿದ್ಬಿಡುತ್ತೆ, ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ಸೆಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಳೆ ಎಲ್ಲ ಚೆನ್ನಾಗಿ ಒಳಗಡೆಯಿಂದ ಮಿಕ್ಸ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ, ಕುದಿ ಬರಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ಲಿಡ್ನ ಕ್ಲೋಸ್ ಮಾಡ್ತೀನಿ, ಸೀಟಿಗೆ ಇಡೋದಿಲ್ಲ, ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿರ್ತೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಈ ಟೈಮಲ್ಲಿ ಬೇಕಾದರೆ ನಾವು ಲಿಡ್ನ ಕ್ಲೋಸ್ ಮಾಡ್ಬೋದು. ಇಲ್ಲೇ ಹೋದರೆ ಉಪ್ಪೆಲ್ಲ ಕೆಳಗಡೆ ಇದ್ಬಿಡುತ್ತೆ, ಉಪ್ಪು ಬೇಳೆಗೂ ಹಿಡಿಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ಬಾಯ್ಲ್ ಮಾಡಿಕೊಂಡೆ. ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ವಿಷಲ್ ಬರಬೇಕು ಫ್ರೆಂಡ್ಸ್. 5 ವಿಷಲ್ ಕಂಪಲ್ಸರಿ ಬರಲೇಬೇಕು, ಬೇಳೆ ಸಾಫ್ಟ್ ಆಗಬೇಕಲ್ಲ. ಸೊ ನೋಡಿ, 5 ವಿಷಲ್ ಬಂದಿದ್ದಾಗಿದೆ. ನಮ್ಮ ಆ ಬೇಳೆ ಎಲ್ಲ ಸಾಫ್ಟಾಗಿ, ಟೊಮೊಟೊ ಪ್ರತಿಯೊಂದು ಸಾಫ್ಟ್ ಆಗಿದೆ, ನೀವೇ ನೋಡ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಮ್ಯಾಶ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಎಣ್ಣೆ ಬಿಸಿಯಾಗಿರೋ ಎಣ್ಣೆದಕ್ಕೆ ಡೈರೆಕ್ಟಾಗಿ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಆದಮೇಲೆ ಡೈರೆಕ್ಟಾಗಿ ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ಳಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಅರೋಮಾ ಬರುತ್ತೆ. ಬೆಳ್ಳುಳ್ಳಿನ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಡೈರೆಕ್ಟಾಗಿ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಥರ ತಡ್ಕ ಕೊಟ್ಟರೆ ಚೆನ್ನಾಗಿರುತ್ತೆ. ಈ ತಡ್ಕ ಕೊಟ್ಟೇ ಮಾಡಬೇಕು, ದಾಲು ಸೂಪರಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಘೀ ರೈಸ್ಗೆ, ಕುಷ್ಕಾಗಳಿಗೆ ಇದೇ ಥರ, ಡಾಬಾಲಂತೂ ಇದೇ ಥರ ಸೇಮ್ ಆ್ಯಸ್ ಇಟ್ ಯೂಸ್ ಮಾಡೋದು, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಮಾಡ್ತಾರೆ ಡಾಬಾಗಳಲ್ಲಿ ಅಷ್ಟೇ, ಬಟ್ ಮನೆಗಳಲ್ಲಿ ಸ್ವಲ್ಪ ತಿಳಿಯಾಗಿ ಮಾಡ್ಕೋತೀವಿ. ಸೊ ನೋಡಿ, ಈರುಳ್ಳಿ ಗೋಲ್ಡನ್ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಚಿಟಪಟ ಅಂತ ಸೌಂಡ್ ಬರಲಿ. ಆಮೇಲಕ್ಕೆ ಬೇಕಾದರೆ ಈ ಒಗ್ಗರಣೆನ ನಾವು ಡೈರೆಕ್ಟಾಗಿ ಸಾಂಬಾರಿಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಈಸಿ, ಬ್ಯಾಚುಲರ್ಸ್ಗಂತೂ ತುಂಬ ಈಸಿ ಆಗಿರುವಂತಹ ರೆಸಿಪಿ ಇದು. ಬಿಕಾಸ್ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ರೆಸಿಪಿ, ಏನು ಹಾರ್ಡ್ ವರ್ಕ್ ಇಲ್ಲ. ಜಸ್ಟ್ 5 ವಿಷಲ್ಗೂ ದಾಲ್ ಇಟ್ಕೊಂಡು ಆಮೇಲೆ ತಡ್ಕ ಕೊಟ್ಕೊಂಡ್ರೆ ಸೊ ನೋಡಿ, ನಮ್ಮ ಒಂದು ಡಾಬಾ ಸ್ಟೈಲು ದಾಲ್ ರೆಡಿ ಆಗಿದೆ. ಈ ದಾಲ್ ಪ್ಲೈನ್ ರೈಸ್ಗೂ ಇಡಿಸುತ್ತೆ, ಕುಷ್ಕಾಗೂ ಇಡಿಸುತ್ತೆ, ಘೀ ರೈಸ್ಗೂ ಇಡಿಸುತ್ತೆ, ಟಮಾಟೊ ರೈಸ್ಗೂ ಕೊಡ್ತಾರೆ, ಮಸಾಲೆ ರೈಸ್ಗೂ ಕೊಡ್ತಾರೆ, ಈವನ್ ಬಿರಿಯಾನಿಗೂ, ಮುಸ್ಲಿಮ್ಸ್ ಹೋಟೆಲ್ಗಳಲ್ಲೆಲ್ಲ ಬಿರಿಯಾನಿಗೂ ಇದೇ ಸರ್ವ್ ಮಾಡೋದು. ಸೊ ನಮ್ಮ ಒಂದು ದಾಲ್ ಫೈನಲಿ ರೆಡಿ ಆಯಿತು. ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಫ್ರೆಂಡ್ಸ್, ಒಂದು 10 ನಿಮಿಷದಲ್ಲಿ ಈ ದಾಲ್ ರೆಡಿ ಆಗಿಬಿಡುತ್ತೆ. ಇದು ಪ್ಲೈನ್ ಅನ್ನಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಒಂದು ಕುದಿಗಿಟ್ಟಿದ್ದೆ, ಒಗ್ಗರಣೆ ಆದಮೇಲೆ ತಡ್ಕ ಕೊಟ್ಟಿದ್ದಾದಮೇಲೆ ಒಂದು ಕುದಿ ಬರಬೇಕು. ಉಪ್ಪು ಖಾರ ಎಲ್ಲ ಸೆಟ್ ಆಗಿದೆಯಾ, ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಮನೆಯಲ್ಲೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ತಿಕ್ಕ ಅಂತ ನಾವು ಮಾಡೋದಿಲ್ಲ, ನಾರ್ಮಲ್ ಆಗಿ ಸ್ವಲ್ಪ ವಾಟರ್ ಹಾಕಿ ಮಾಡ್ತೀವಿ. ಬಟ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಕೊಡ್ತಾರೆ, ಸೊ ಅದಕ್ಕೆ ಡಬಲ್ ಟೇಸ್ಟ್ ಇನ್ಹೇಲರ್ ಆಗುತ್ತೆ. ಸೊ ನಮ್ಮ ದಾಲ್ ಫೈನಲಿ ರೆಡಿ ಆಯಿತು. ಸ್ವಲ್ಪ ಗಾರ್ನಿಷಿಂಗೋಸ್ಕರ
ಕೊತ್ತಿಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಿಕೊಂಡ್ರೆ ನಮ್ಮ ದಾಲ್ ಬಿಸಿ ಬಿಸಿಯಾಗಿರೋ ದಾಲ್ಸ್ ರೆಡಿ ಆಯಿತು. ಇದೇ ದಾಲನ್ನ ಸೇಮ್ ಆ್ಯಸ್ ಇಟ್ ಯೂಸು ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಕೊಡೋದು. ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟೊತ್ತು ವಿಡಿಯೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.